ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವರ್ಷಾ ಕಿಚನ್ ರೆಸಿಪಿಗೆ ಸ್ವಾಗತ ಫ್ರೆಂಡ್ಸ್, ಸ್ವಾಗತ. ಫ್ರೆಂಡ್ಸ್ ಬನ್ನಿ, ಇವತ್ತು ನಾನು ಏನು ಮಾಡ್ತಾಯಿದ್ದೀನಿ ಅಂತ ಅಂದರೆ ಬಿಗಿನರ್ಸ್ಗೆ ಯೂಸ್ ಆಗುವಂತಹ ನಾನಿವತ್ತು ಬಿಗಿನರ್ಸಿಂದ ಎಲ್ಲರೂ ಮಾಡ್ಬೋದು ಫ್ರೆಂಡ್ಸ್. ಇದು ತುಂಬಾ ಈಸಿ. ಇದು ನಾನು ಏನಂತ ಅಂದರೆ ಇವತ್ತಿನ ರೆಸಿಪಿ, ಇವತ್ತು ನಾನು ಈ ಚಳಿಗೆ ಬಿಸಿ ಬಿಸಿಯಾಗಿ ನಾವೇನಾರ ರುಚಿ ರುಚಿಯಾಗಿ ತಿನ್ನಬೇಕು ಅಂತ ಮಕ್ಕಳು ಕೇಳಿದ್ರೆ ನಾವು ಬೇಗ ಪಟ್ ಅಂತ ಮಾಡ್ಕೊಳ್ಬೋದು ಫ್ರೆಂಡ್ಸ್. ಇದು ಏನು 15 ನಿಮಿಷ ಅಂದರೆ ಆಗೋಗುತ್ತೆ ಫ್ರೆಂಡ್ಸ್. ಇದು ತುಂಬಾ ಈಸಿ. ಇದು ಮೆಂತ್ಯ ಪಲಾವ್ ಫ್ರೆಂಡ್ಸ್. ಇದು ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಹೊಸ್ದಾಗಿ ಯಾರು ನೋಡ್ತಾ ಇದ್ದೀರಲ್ಲ ನನ್ನ ವೀಡಿಯೋನ, ಪ್ಲೀಸ್ ನನ್ನ ವೀಡಿಯೋನ ಲೈಕ್ ಮಾಡಿ. ಹೊಸ್ದಾಗಿ ನೋಡ್ತಿರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವೀಡಿಯೋ ನೋಡಿ ಫ್ರೆಂಡ್ಸ್. ನಾನು ಏನೇನು ಬೇಕಾಗಿದೆ ಅಂತಂದರೆ ಹೇಳ್ತೀನಿ ನೋಡಿ. ನಾನು ಒಂದು ಕಂತೆ ನಾನು ಮೆಂತ್ಯ ಸೊಪ್ಪನ್ನ ತೊಗೊಂಡಿದ್ದೀನಿ, ವಾಶ್ ಮಾಡಿಕೊಂಡು ಹೆಚ್ಚಿಟ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್. ಚಿಕ್ಕದಾಗಿ ನೋಡಿ ತೊಳ್ಕೊಂಡು ನಾನು ಹೆಚ್ಚಿಟ್ಕೊಂಡಿದ್ದೀನಿ ನೋಡಿ. 5ರಿಂದ 6 ನಾನು ಟೊಮೆಟೊ ಹಣ್ಣನ್ನು ನಾನು ಉದ್ದುದ್ದಾಗಿ ನಾನು ಹೆಚ್ಚಿಟ್ಕೊಂಡಿದ್ದೀನಿ. ಅದರ ನೆಕ್ಸ್ಟ್ ನೋಡಿ, ನಾನು ಪಲಾವ್ ಎಲೆನ 2 ತೊಗೊಂಡಿದ್ದೀನಿ. ಅದನ್ನ 2ರಲ್ಲಿ ನಾನು 4 ಪೀಸ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಹಾಗೆ ನೋಡಿ 3ರಿಂದ 4 ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ ಉದ್ದುದ್ದಾಗಿ. ಆಮೇಲೆ ನೋಡಿ ಫ್ರೆಂಡ್ಸ್, ನೆಕ್ಸ್ಟ್ ಇದು ಮಸಾಲೆ ಮಾಡ್ಕೊಳ್ಳೋದಕ್ಕೆ ನೋಡಿ ಫ್ರೆಂಡ್ಸ್ ಏನೇನಂತ ಅಂದರೆ ಹೇಳ್ತೀನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ನೆಕ್ಸ್ಟ್ ಫಸ್ಟ್ ನೋಡಿ, ಇದು ಈ ತೆಂಗಿನಕಾಯಿ ತುರಿನ ತುರಿದಿಟ್ಕೊಂಡಿದ್ದೀನಿ. 5ರಿಂದ 6 ಹಸಿಮೆಣ್ಸಿಕಾಯಿ ತೊಗೊಂಡಿದ್ದೀನಿ. ಸ್ವಲ್ಪ ಚಕ್ಕೆ ಮತ್ತು ಲವಂಗನ ನಾನು ಪೌಡ್ರ್ ಮಾಡ್ಕೊಂಡಿದ್ದೀನಿ ನೋಡಿ, ಕುಟ್ಟಿಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ತೊಳೆದಿಟ್ಕೊಂಡಿದ್ದೀನಿ. ಅದರ ನೆಕ್ಸ್ಟು ಹಸಿ ಶುಂಠಿ, ಅದನ್ನು ನಾನೆಲ್ಲ ಸಿಪ್ಪೆ ತೆಗೆದು ಹೆಚ್ಚಿಟ್ಕೊಂಡಿದ್ದೀನಿ ನೋಡಿ. ಆಮೇಲೆ ಒಂದು 4ರಿಂದ 5 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ನೋಡಿ. ಮಸಾಲೆಗೆ ಇದಿಷ್ಟ ಆದರೆ ಸಾಕು ಫ್ರೆಂಡ್ಸ್. ನೆಕ್ಸ್ಟ್ ನೋಡಿ ಫ್ರೆಂಡ್ಸ್, ನಾನು ರುಚಿಗೆ ತಕ್ಕಷ್ಟು ಮತ್ತು ಉಪ್ಪು ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ರುಚಿ ನೋಡ್ಕೊಂಡು ನೀವು ಹಾಕ್ಕೊಳ್ಬೋದು. ಬನ್ನಿ ಫ್ರೆಂಡ್ಸ್, ಈಗ ನಾವು ಇದನ್ನು ಮಸಾಲೆ ಮಾಡ್ಕೊಳ್ಳೋಕ್ಕೆ ನಾವೀಗ ಒಂದು ಮಿಕ್ಸಿ ಜಾರ್ ಇಟ್ಕೊಂಡಿದ್ದೀವಿ ನೋಡಿ. ನಾವೀಗೆಲ್ಲ ಮಸಾಲೆ ಐಟಮ್ ತೋರಿಸಿದ್ನಲ್ಲ, ಇದನ್ನೆಲ್ಲ ನಾನೀಗ ಮಿಕ್ಸಿ ಜಾರ್ ಒಳಗೆ ಹಾಕ್ಕೊಂಡು ನಾನು ಪೇಸ್ಟ್ ಮಾಡ್ಕೊಳ್ತೀನಿ. ಪೇಸ್ಟ್ ಅಂದರೆ ತುಂಬ ಸಣ್ಣಗಾಗಿ ಪೇಸ್ಟ್ ಏನು ಬೇಡ, ಸ್ವಲ್ಪ ತರಿ ತರಿಯಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ ನೋಡಿ. ನಾನೆಲ್ಲ ಹಾಕ್ಕೊಂಡಿದ್ದೀನಿ. ಇದು ಚಕ್ಕೆ ಲವಂಗ, ಅದು ಪೌಡರ್ ಮಾಡ್ಕೊಂಡಿದ್ದೆ ಫ್ರೆಂಡ್ಸ್, ಅದನ್ನು ಹಾಕ್ಕೊಳ್ತೀನಿ. ಇವಾಗ ಇದಕ್ಕೆ ನಾನು ಸ್ವಲ್ಪ ನೀರು ಹಾಕ್ಕೊಳ್ತೀನಿ. ನೀರು ಹಾಕ್ಕೊಂಡು ನಾವು ಇದನ್ನು ಪೇಸ್ಟ್ ಮಾಡ್ಕೊಳ್ಳೋಣ. ನಮಗೆ ನೋಡ್ಕೊತಾ ನೀರು ಹಾಕ್ಕೋಬೇಕು ಇದನ್ನು ಪೇಸ್ಟ್ ಮಾಡ್ಕೊಳ್ಳೋದಕ್ಕೆ. ನೋಡಿ ಫ್ರೆಂಡ್ಸ್, ಈಗ ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ ನೋಡಿ ಹೇಗಾಗಿದೆ ಅಂತ. ಇಷ್ಟ ಆದರೆ ಸಾಕು. ನೆಕ್ಸ್ಟ್ ಬನ್ನಿ ಫ್ರೆಂಡ್ಸ್, ಈಗ ನಾನು ಒಂದು ಕುಕ್ಕರ್ನ ಕಾಯಕ್ಕಿಟ್ಕೊಂಡಿದ್ದೆ, ಎಣ್ಣೆ ಹಾಕಿಟ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್. 1-2 ಸೆಕೆಂಡ್ ಕಾಯಕ್ಕಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ನೋಡಿ ಕಾದಿದೆ. ಇವಾಗ ನಾನು ಇದಕ್ಕೆ ಪಲಾವ್ ಎಲೆ ಹಾಕ್ಕೊಳ್ತೀನಿ. ನೆಕ್ಸ್ಟ್ ನೋಡಿ, ಈರುಳ್ಳಿ ಹೆಚ್ಚಿಟ್ಕೊಂಡಿದ್ನಲ್ಲ, ಈರುಳ್ಳಿನ ಹಾಕ್ಕೊಳ್ತೀನಿ. ಸ್ವಲ್ಪ ಅದು 1-2 ಸೆಕೆಂಡ್ ಬೇಯಬೇಕು ಫ್ರೆಂಡ್ಸ್. ಅದು ಬ್ರೌನ್ ಕಲರ್ ಬರೋ ತನಕ, ಈರುಳ್ಳಿ ಎಲ್ಲ ಹಸಿ ವಾಸನೆ ಹೋಗಬೇಕು, ಅಲ್ಲಿ ತನಕ ಸ್ವಲ್ಪ ಬಿಟ್ಬಿಡೋಣ. ಹಸಿ ವಾಸನೆ ಇದ್ದರೆ ವಾಸನೆ ಆಗುತ್ತಲ್ಲ, ಸ್ವಲ್ಪ ಅದು ಬ್ರೌನ್ ಕಲರ್ ಬರೋ ತನಕ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಅದಾಗಿದೆ ನೋಡಿ ಫ್ರೆಂಡ್ಸ್. ಇವಾಗ ನಾನು ಇದಕ್ಕೆ ಟೊಮೆಟೊ ಹಣ್ಣು ಹೆಚ್ಚಿ ಇಟ್ಕೊಂಡಿದ್ನಲ್ಲ, ಟೊಮೆಟೊ ಹಣ್ಣು ಹಾಕ್ಕೊಳ್ತೀನಿ. ಇದನ್ನು ಹಾಗೆ ಸ್ವಲ್ಪ ಟೊಮೆಟೊ ಹಣ್ಣೆಲ್ಲ ಸ್ವಲ್ಪ ಎಣ್ಣೆ ಒಳಗೇನೆ ಅದು ಸ್ವಲ್ಪ ಮೆತ್ತಿಗೆ ಪೇಸ್ಟ್ ಆಗಬೇಕು ಫ್ರೆಂಡ್ಸ್. ಅದು
ಇದೊಂದು 2 ಸೆಕೆಂಡ್ ಹಾಗೆ ನಾವು ಬಿಟ್ಬಿಡೋಣ. ಇವಾಗ ನೋಡಿ ಫ್ರೆಂಡ್ಸ್, ಈಗ ಸಾಕದು. ಈಗ ನೆಕ್ಸ್ಟ್ ನಾನು ಇದಕ್ಕೆ ಮೆಂತ್ಯ ಸೊಪ್ಪು ತೋರಿಸಿದ್ನಲ್ಲ ಅದನ್ನು ಹಾಕ್ಕೊಳ್ತೀನಿ. ಈಗ ಇದನ್ನು ಒಂದ್ಸಲಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹಾಗೆ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆ ಒಳಗೇನೆ. ಬೇಕಂದರೆ ಇದು ಪಲಾವ್ಗೆ ನೀವು ಇದು ಹಸಿ ಬಟಾಣಿನಾರ ಹಾಕ್ಕೊಳ್ಬೋದು. ಇಲ್ಲ ಅಂದರೆ ನಮ್ಗೆ ಹಸಿ ಬಟಾಣಿ ಈಗಿಲ್ಲ ಅಂತ ಅಂದರೆ ಬೇಕಾದ್ರೆ ನೀವು ಒಣ ಬಟಾಣಿನೇ ರಾತ್ರಿ ಹೊತ್ತು ನೆನೆಸಿಟ್ಕೊಳ್ಬೋದು, ಬೇಕಾದರೆ ಹಾಕ್ಬೋದು, ನಿಮ್ಮ ಇಷ್ಟ, ಬೇಕಂದರೆ ಹಾಕ್ಕೊಳ್ಬೋದು. ನೋಡಿ ಫ್ರೆಂಡ್ಸ್, ಇವಾಗ ನಾನು ಇದಕ್ಕೆ ಇದು ನಾನು ರುಬ್ಬಿಟ್ಕೊಂಡಿದ್ನಲ್ಲ, ಪೇಸ್ಟ್ ಮಾಡಿಟ್ಕೊಂಡಿದ್ನಲ್ಲ ಮಸಾಲೆನ, ಅದನ್ನು ಒಂದ್ಸಲಿ ಹಾಕ್ಕೊಳ್ತೀನಿ ನೋಡಿ. ಇದರೊಳಗೆಲ್ಲ ಎಣ್ಣೆ ಒಳಗೆಲ್ಲ ಚೆನ್ನಾಗಿ ಅದು ಹಸಿ ವಾಸನೆ ಎಲ್ಲ, ಕಾಯಿಂದು ಮಸಾಲೆ ಎಲ್ಲ ವಾಸನೆ ಎಲ್ಲ ಹೋಗೋ ತನಕ ಸ್ವಲ್ಪ ಚಿಕ್ಕುರಿ ಇಟ್ಟು ಸ್ವಲ್ಪ ಬೇಯಿಸ್ಕೊಳ್ಳೋಣ ಫ್ರೆಂಡ್ಸ್. ಇದನ್ನು ಎಲ್ಲ ಹಸಿ ವಾಸನೆ ಹೋಗ್ಬಿಡ್ಬೇಕು. ಚಕ್ಕೆ ಲವಂಗ ಎಲ್ಲ ಹಾಕಿಟ್ಕೊಂಡಿದ್ವಲ್ಲ, ಹಸಿ ಶುಂಠಿ ಬೆಳ್ಳುಳ್ಳಿ ವಾಸನೆ ಎಲ್ಲ ಹೋಗಲಿ ಫ್ರೆಂಡ್ಸ್. ಇದು ನೋಡಿ ಫ್ರೆಂಡ್ಸ್, ನಾನು ಈ ಗ್ಲಾಸ್ ತೋರಿಸ್ತಿದ್ದೀನಿ ಅಲ್ಲ, ಈ ಗ್ಲಾಸಲ್ಲಿ ನಾನು 3 ಗ್ಲಾಸ್ ನಾನು ಅಕ್ಕಿ ಹಾಕ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್. ಹಾಕ್ಕೊಂಡು ನಾನು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಬೇಯಕ್ಕೆ ಬಿಟ್ಟಿದ್ನಲ್ಲ, 1 ಸ್ಪೂನಷ್ಟು ನಾನು ಅರಿಶಿಣದ ಪುಡಿ ಹಾಕ್ಕೊಳ್ತೀನಿ. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೀನಿ. ತುಂಬ ಬೇಗ ಆಗುತ್ತೆ ಫ್ರೆಂಡ್ಸ್ ಇದು. ನೋಡಿ ಫ್ರೆಂಡ್ಸ್, ನಾನು ಅಕ್ಕಿ ತೊಳೆದಿಟ್ಕೊಂಡಿದ್ನಲ್ಲ, ಅಕ್ಕಿನ ಇದ್ರೊಳಗೆ ಹಾಕ್ಕೊಳ್ತೀನಿ ನೋಡಿ ಫ್ರೆಂಡ್ಸ್. ಈಗ ಒಂದ್ಸಲಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಅಕ್ಕಿ ಜೊತೆ ಅದೆಲ್ಲ ಹೊಂದ್ಗೂಡೋ ತನಕ ಸ್ವಲ್ಪ ಎಣ್ಣೆ ಒಳಗೆ ಬಿಟ್ಬಿಡೋಣ ಫ್ರೆಂಡ್ಸ್. ಅಕ್ಕಿನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ನೀರಿನ ಅಂಶ ಸ್ವಲ್ಪ ಹೋಗಬೇಕು, ಅದು ಅಲ್ಲಿ ತನಕ ಫ್ರೈ ಮಾಡೋಕೆ ಬಿಟ್ಬಿಡೋಣ ಫ್ರೆಂಡ್ಸ್. ಇದನ್ನು ನೋಡಿ ಫ್ರೆಂಡ್ಸ್, ನಾನು ಈ ಗ್ಲಾಸ್ ತೋರಿಸ್ತೀನಿ. ಅಕ್ಕಿ ಯಾವ ಗ್ಲಾಸಲ್ಲಿ ತೊಗೊಂಡಿದ್ದೆ ಅದೇ ಗ್ಲಾಸಲ್ಲಿ ನಾನೀಗ 1 ಗ್ಲಾಸ್ ಅಕ್ಕಿಗೆ 1.5 ಗ್ಲಾಸ್ ನೀರು ಹಾಕ್ಕೊಂಡು ನಾನೀಗ 4.5 ಗ್ಲಾಸಷ್ಟು ನಾನು ನೀರು ಹಾಕ್ಕೊಂಡಿದ್ದೀನಿ. ಅಷ್ಟು ಸದಾ ನಾನು ಇದ್ರೊಳಗೆ ಹಾಕ್ಕೊಳ್ತೀನಿ ನೋಡಿ ಫ್ರೆಂಡ್ಸ್. ನಮಗೆ ಸ್ವಲ್ಪ ಮೆತ್ತಗೆ ಬೇಕಪ್ಪ ಅಂದರೆ, ಅದು ನಮಗೆ ಉದುರ ಆಗುತ್ತೆ ಅನ್ನೋರು ನೀವು 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕ್ಕೊಳ್ಬೋದು. ನಮಗೆ ಉದುರಾಗಿ ಬೇಕಪ್ಪ ಅಂತ ಅಂದರೆ 1 ಗ್ಲಾಸ್ ಅಕ್ಕಿಗೆ 1.5 ಗ್ಲಾಸ್ ನೀರು ಹಾಕ್ಕೊಳ್ಬೋದು ಫ್ರೆಂಡ್ಸ್. ನಾನು 1 ಗ್ಲಾಸ್ ಅಕ್ಕಿಗೆ ನಾನು 1.5 ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಉದುರಾಗಲಿ ಅಂತ. ಈ ಸಮಯದಲ್ಲಿ ನಾನು ಫ್ರೆಂಡ್ಸ್ ಇದು ಕುದಿಯೋಕ್ಕೆ ಬಂದಿದೆಯಲ್ಲ, ಈಗ ನಾನು ಇದಕ್ಕೆ 2 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತೀನಿ ಫ್ರೆಂಡ್ಸ್. ಸ್ವಲ್ಪ ಟೇಸ್ಟ್ ಕೊಡಲಿ ಅಂತ ಅಂದು, ತುಂಬಾ ಚೆನ್ನಾಗಿರುತ್ತೆ ಅಂತ. ಇವಾಗ ಫ್ರೆಂಡ್ಸ್, ಈಗ ಕುದಿ ಬಂದಿದೆಯಲ್ಲ, ಈಗ ನಾನು ಕುಕ್ಕರ್ನ ಮುಚ್ಚಿಬಿಡ್ತೀನಿ. ಮುಚ್ಚಳನ ನೋಡಿ, ಇದನ್ನು ನಾನು ಮುಚ್ಚಾದ್ಮೇಲೆ 2 ನಿಮಿಷ ನೋಡಿ ಫ್ರೆಂಡ್ಸ್, ಅಂದರೆ 2 ವಿಷಲ್ ನಾನು ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಇದನ್ನು 2 ವಿಷಲ್ ಆದರೆ ಸಾಕು ಫ್ರೆಂಡ್ಸ್. ಹೇಗಾಗಿದೆ ಅಂತ ನೋಡೋಣ. ನೋಡಿ ಫ್ರೆಂಡ್ಸ್, 2 ವಿಷಲ್ ಆಗಿದೆ. ಹೇಗೆ ಕಾಣಿಸ್ತಿದೆ ಅಂತ ನೋಡಿ. ಉದುರುದಾರಾಗಿದೆ ಅಲ್ಲ ಫ್ರೆಂಡ್ಸ್. ಇದು ಹೇಗಾಗಿದೆ ಅಂತ ನಾನು ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಸರ್ವ್ ಮಾಡಿದ್ದೀನಿ ಒಂದು ಪ್ಲೇಟಿಗೆ. ನೋಡಿ, ಇಷ್ಟ ಆದರೆ ಈ ವಿಡಿಯೋಗೆ ಲೈಕ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ಫ್ರೆಂಡ್ಸ್. ಓಕೆ, ಬಾಯ್ ಬಾಯ್.